ಇವತ್ತು ಕಲರ್ ಡ್ರೆಸ್ ಹಾಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೊರಟೆ. ಹೆಲ್ತ್ ಡೇ ಇದ್ದಿದ್ರಿಂದ ಇವತ್ತು ನಮ್ಮ ಕಾಲೇಜ್ನಲ್ಲಿ ಪ್ರೋಗ್ರಾಮ್ ಇತ್ತು. ಅದಕ್ಕೆ ಶಾಮಿನಿ ಸಾಂಗ್ ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದ್ರ ಮಧ್ಯೆ ವಿದ್ಯಾ ತಾಳ ಹಾಕೋದ್ ಬೇರೆ ಹೇಳ್ಕೊಡ್ತಾ ಇದ್ರು. ಫೈನಲಿ ಪ್ರೋಗ್ರಾಮು ಸ್ಟಾರ್ಟ್ ಆಯ್ತು. ಎಲ್ಲರೂ ಯೂನಿಫಾರ್ಮ್ ಅಲ್ಲಿ ಇದ್ರು, ಆದ್ರೆ ನಮ್ಮ ಕ್ಲಾಸ್ ಅವ್ರು ಮಾತ್ರ ಕಲರ್ ಡ್ರೆಸ್ ನಲ್ಲಿ ಇದ್ರು. ಇದೆಲ್ಲದ್ರ ಮಧ್ಯೆ ಒಂದು ಸೆಷನ್ ಆಗಿ ಟೀ ಬ್ರೇಕ್ ಬೇರೆ ಸ್ಟಾರ್ಟ್ ಆಗಿತ್ತು. ಪಾಪ ಇಲ್ಲಿ ನಮ್ಮ ಅರ್ಪಿತಕ್ಕ ಇದಿದ್ ಚೂರು ಪಾರೋ ಬಿಸ್ಕೆಟ್ ನೇ ತಿನ್ಕೊಂಡು ಟೀ ಕುಡಿದ್ರು. ಟೀ ಬ್ರೇಕ್ ಆದ್ಮೇಲೆ ಇನ್ನೊಂದ್ ಸೆಷನ್ ಸ್ಟಾರ್ಟ್ ಆಯ್ತು. ಅದನ್ನ ಮುಗಿಸ್ಕೊಂಡು ಊಟ ಮಾಡಕ್ ಹೋದ್ವಿ. ಊಟ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಈಗ ಜೇಕಬ್ ಸರ್ ಸೆಷನ್ ಇತ್ತು, ಅದಕ್ಕೆ ಮೈಕ್ ನೆಲ್ಲ ರೆಡಿ ಮಾಡ್ಕೊಂತ ಇದ್ರು. ಅಲ್ಲಿ ಸೆಷನ್ ನಡೀತಾ ಇದ್ರೆ ಇಲ್ಲಿ ನಮ್ ಕ್ಲಾಸ್ ಅವರು ಫೋನ್ ನೋಡ್ಕೊಂಡು ಆರಾಮಾಗಿ ಕೂತಿದ್ರು. ಜೇಕಬ್ ಸರ್ ಸೆಷನ್ ಆದ್ಮೇಲೆ ಅಜಯ್ ಸರ್ ಸೆಷನ್ ಸ್ಟಾರ್ಟ್ ಆಯ್ತು. ಇವರು ಸ್ಲೀಪ್ ಡಿಸಾರ್ಡರ್ ಬಗ್ಗೆ ಮಾತಾಡ್ತಾ ಇದ್ರು, ಆದ್ರೆ ನಮ್ಗೆ ಸ್ಲೀಪ್ ಬರ್ತಾ ಇತ್ತು. ಇವರಿಬ್ರು ಸೆಷನ್ ಆದ್ಮೇಲೆ ಇನ್ನೊಂದ್ಸಲಿ ಟೀ ಬ್ರೇಕ್ ಸಿಕ್ತು. ಹೋಗಿ ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಮತ್ತೆ ಒಳಗ್ ಬಂದ್ವಿ. ಆಗ ಮತ್ತೆ ಇನ್ನೂ 2 ಸೆಷನ್ ಇತ್ತು, ಅರ್ಪಿತಾ ಮ್ಯಾಮ್ದು ಹಾಗೆ ಮಧುಕುಮಾರಿ ಮ್ಯಾಮ್ದು. ಪ್ರೋಗ್ರಾಮ್ ಎಲ್ಲ ಮುಗ್ದಿತ್ತು. ಭರತಂಗ್ ರೇಕ್ಸೋಣ ಅಂತ ಫೋನ್ ಎತ್ಕೊಂಡ್ರೆ ಮುಖ ಬೇರೆ ಮುಚ್ಕೊಂತ ಇದ್ದ. ಯಾಕೆ ಅಭಿನಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನು ನಾನೇ ಹೇಳ್ತೀನಿ. ಅವನೇ ಹೇಳ್ದ ಕೂದ್ಲು ಇಲ್ದಿರೋರ್ಗೆ ಹೆಣ್ ಕೊಡ್ತಾರಂತೆ, ಅದಕ್ಕೆ ಇವನು ಹೇಳ್ದ ತಲೆ ಬೋಳ್ಸ್ಕೊ ಅಂದ. ಈಗ ಪ್ರೋಗ್ರಾಮ್ ಎಲ್ಲ ಮುಗ್ದಿತ್ತು, ಟೈಮ್ ಬೇರೆ ಆಗಿತ್ತು. ಅದಕ್ಕೆ ನಾನು ಬಸ್ ಹತ್ಕೊಂಡು ಅರ್ಪಿತಾಕ್ಕಂಗೂ ಹಾಗೂ ನಶ್ರಂಗೂ ರೇಗಿಸ್ಕೊಂಡು ನಾನು ಹೊರಟು ಬಂದೆ. ಸದ್ಯಕ್ಕೆ ಇವತ್ತಿಗಿಷ್ಟೇ.